ಎಷ್ಟೋ ಅದ್ಭುತ ಮಾಡಿದ್ದಾರಲ್ವಾ, ಆತನಿಗೋಸ್ಕರ ನಾವು ಬದುಕಬೇಕು. ಯಾಕೇಳಿ ಎಷ್ಟೋ ಕೋಟಿ ಜನರನ್ನ ಕಾಪಾಡಿದ್ದಾರೆ. ಎಷ್ಟೋ ಕೋಟಿ ಜನ ಇವತ್ತು ಯಾಕೆ ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದಾರೆ ಅಂದ್ರೆ ಆತನ ಅದ್ಭುತ, ಆತನ ಪ್ರೀತಿ ಅದ್ಭುತ. ಶತ್ರುಗಳನ್ನ ಕ್ಷಮಿಸಿ, ನಿಮ್ಗೆ ಒಂದೇ ನೋಡಿದ್ರೆ ಬಿಟ್ಬಿಡಿ, ನೀವು ಒಳ್ಳೇದೇ ಮಾಡಬೇಕು ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಒಂದು ತಂದೆಗೆ 4 ಜನ ಮಕ್ಳು ಇರ್ತಾರೆ. ಅಣ್ಣ ತಂದೆ ಕಿತ್ತಾಡ್ಬೇಕಾದ್ರೆ ಅವ್ನು ಸಾಯಿಸ್ಬಿಡು ಅಂತ ಅಪ್ಪ ಹೇಳ್ತಾನ, ಎಂತ ಕಿತ್ತಾಡ್ಬೇಕು, ಒಂದಾಗ ಮಾಡ್ಲಿ, ಹಂಚ್ಕೊಳ್ತೀನಿ ಕೊಡವಂತೆ. ಕಿತ್ಕೊಂಡು ಹೋಗ್ದೆ ಅನ್ನ ತಿಂತಾ ಇರ್ತಾನೆ, ಏನ್ ಮಾಡ್ತಾನೆ, ಅಪ್ಪ ಅಪ್ಪಂಗೆ ನೋವಾಗಲ್ವಾ, ನನ್ನ ಮಗ ಕಣವನು ಕೊಡೋನ್ಗೆ. ಒಂದೇ ತಿಂಗಳು ನೋಡ್ಬಿಟ್ಟ ಅಂತ ನೀನು ನೋಡ್ಬಿಡ್ತೀಯಾ, ಬಿಡೋ ಕ್ಷಮಿಸೋ. ಅದು ತಂದೆ ಪ್ರೀತಿ. ಏನ್ ಹೇಳಿ, ಒಂದೇ ತರ ನೋಡುವಂತವನು ತಂದೆ. ದುಷ್ಟ ಶಿಕ್ಷಣ, ನೀತಿವಂತರಿಗೆ ರಕ್ಷಣೆ ಅಂತ ಹೇಳ್ತಾರೆ. ಎಲ್ಲಾದ್ರೂ ಪ್ರೀತಿಸಿ, ದೇವರಲ್ಲಿ ತಂದೆ ಒಬ್ಬನೇ ಆಗಿರ್ತಾನೆ. ಎಲ್ಲಾದ್ರೂ ಪ್ರೀತಿಸ್ರಿ, ಎಲ್ಲಾದ್ರೂ ಕಾಪಾಡ್ರಿ, ನರಕದಿಂದ ತಪ್ಪಿಸಿ ಸ್ವರ್ಗಕ್ಕೆ ಕರ್ಕೊಂಡು. ನಾನು ಕೊಡುವಂತ ವಿಶ್ರಾಂತಿ